ಹಲೋ, ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾಕೆ ವೀಡಿಯೋ ಎಲ್ಲ 1 ನಿಮಿಷ 2 ನಿಮಿಷ ನೋಡ್ತಾ ಇದ್ದೀರಾ? ಕೊನೆವರೆಗೂ ನೋಡಿದ್ರೆ ತಾನೇ ವೀಡಿಯೋದಲ್ಲಿ ಏನಿದೆ ಅಂತ ಗೊತ್ತಾಗೋದು. ನನ್ನ ಮಗನಿಗೆ ನಾನು ಏನು ಹೇಳ್ಕೊಟ್ಟಿದ್ದೀನಿ, ಅವನಿಗೆ ಏನು ಗೊತ್ತು, ಇವತ್ತು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಎದ್ದ ತಕ್ಷಣ 6:30 ಆಗಿತ್ತು. 6:40 ನನ್ನ ಮಗ ಮಲಗಿದ್ದಾನೆ. ಆಚೆ ಬಂದು ನೋಡಿದ್ರೆ ಹಳ್ಳಿ ವಾತಾವರಣ ಸೂಪರಾಗಿದೆ, ತಂಪು ಗಾಳಿ. ಅಷ್ಟರಲ್ಲಿ 7:30 ಆಯಿತು. ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ನನ್ನ ಮಗನೂ ಇದ್ದ. ಅವನಿಗೂ ಆಯಿಲ್ ಮಸಾಜ್ ಮಾಡಿ ಎದ್ದಿದ ತಕ್ಷಣ ಬಿಸಿ ನೀರು ಕೊಟ್ಟಿದ್ದೀನಿ. ಗುಡ್ ಮಾರ್ನಿಂಗ್ ಹೇಳ. ಗುಡ್ ಮಾರ್ನಿಂಗ್. ಮನೆ ಮಾಡ್ತೀಯಾ? ಗುಡ್ ಮಾರ್ನಿಂಗ್. ಏನಿದು? ಬಾದಾಮಿ. ಗುಡ್ ಮಾರ್ನಿಂಗ್ ಹೇಳಿರ್ ಕೊಡ್ತೀನಿ. ಐ ಲವ್ ಯು. ಒಂದೇ ತಿನ್ನಿ. ಎಣ್ಣೆ ಇನ್ನೊಂದು ಸ್ವಲ್ಪ ಹಚ್ಲಾ? ಎಣ್ಣೆ ಇದು ಅಪ್ಪಪ್ಪ ಅಲ್ಲ, ಅಪ್ಪಪ್ಪ. ತಿಂಡಿ ಟೈಮಿಗೆ ಕರೆಕ್ಟಾಗಿ ಅವನಿಗೆ ಬ್ರಷ್ ಮಾಡಿಸ್ತೀನಿ. ಇದೇ ಅವನು ಯೂಸ್ ಮಾಡೋ ಪೇಸ್ಟು. ಎದ್ದಿದ ತಕ್ಷಣ ಬಾದಾಮಿ ತಿಂದಿದ ತಕ್ಷಣ ಏನು ಅವನಿಗೆ ಬ್ರಷ್ ಮಾಡಿಸಲ್ಲ, ತಿಂಡಿ ಟೈಮ್ಗೆ ಮಾಡಿಸ್ತೀನಿ. ಅವನಿಗೆ ಪಪ್ಪಾಯ ಏನಾದರೂ ಕೊಡೋಂಗಿದ್ರೆ ಬ್ರಷ್ ಮಾಡಿಸ್ತೀನಿ. ಬಿಸಿ ನೀರು ಬಾದಾಮಿಗೆಲ್ಲ ಹಂಗೆ ತಿನ್ನಿಸ್ಬಿಡ್ತೀನಿ. ಎದ್ದಿದ ತಕ್ಷಣ ಅವನು ಸ್ವಲ್ಪ ಹೊತ್ತು ಆಟ ಆಡಿ ತಿಂಡಿ ಅಂತಿದ್ದ 9 ಗಂಟೆಗೆ. ಅಷ್ಟರಲ್ಲಿ ಸರಿ ಅಂತ ತಿಂಡಿ ಆಯಿತು. ರಾಗಿ ರೊಟ್ಟಿ ಮಾಡಿದ್ದೆ, ಬೆಣ್ಣೆ. ನಮಗೇನು ತಿಂಡಿ ಮಾಡ್ತೀವಿ ಅವನಿಗೂ ಅದೇನೆ. ಅವನಿಗೆ ಸಪ್ರೇಟಾಗಿ ಏನು ಮಾಡಲ್ಲ, ಅಂದರೆ ಪಲಾವ್ ಟೊಮೆಟೊ ಬಾತ್ ತಿನ್ನಲ್ಲ ಅಷ್ಟೇ. ಅವನು ಇನ್ನೆಲ್ಲ ತಿಂಡಿನೂ ತಿಂತಾನೆ. 9:15 ಆಯಿತು ಬ್ರಷ್ ಮಾಡಿ ಮುಖ ತೊಳ್ಸೋ ಅಷ್ಟರಲ್ಲಿ. ಅವನಿಗೂ ತಿಂಡಿ ತಿನ್ನಲಿ ಅಂತ ಹಾಕ್ಕೊಟ್ಟೆ. ವೀಡಿಯೋದಲ್ಲಿ ಇಷ್ಟು ಮಾತ್ರ ತೋರಿಸ್ತೀನಿ, ಫುಲ್ ತಿನ್ನೋರ್ಗೂ ತೋರ್ಸೋಕ್ಕಾಗಲ್ಲ. ಇದೆಲ್ಲ ಸುಳ್ಳು, ನಿಮ್ಮ ಮಗ ಹಾಗೆ ಹಿಂಗೆ ಅಂತ ಅನ್ಕೋಬೋದು. ಇದೆಲ್ಲ ನಿಜವಾಗ್ಲೂ ಅವ್ನು TV ಮೊಬೈಲ್ ನೋಡೋದೇ ಇಲ್ಲ. ಅದು ತಿಂದಿದ ತಕ್ಷಣ ಸ್ವಲ್ಪ ಹೊತ್ತಾಯಿತು, ಒಂದು 10 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟರಲ್ಲಿ ಎಳ್ಳೀರು ಕುಡಿಸೋಣ ಅಂತ ಕುಡಿತೀನಿ ಅಂತ ಅಂದ. ಅವ್ರ ಅಜ್ಜಿ ಹತ್ರ ಗಂಜಿ ಬೇಕು ನನಗೆ ಅಂತ ಹೇಳಿ ತಿನ್ಸ್ಕೊತಾ ಇದ್ದಾನೆ. ತಿಂಡಿ ಆಗಿ ಅರ್ಧ ಗಂಟೆಗೆ ಒಂದ್ಸಲ ಏನಾದರೂ ಕುಡ್ತಾ ಇರ್ತೀನಿ. ಎಳ್ಳೀರೆಲ್ಲ ಕುಡ್ದ, ಎಳ್ಳೀರು ಕುಡಿದು ಗಂಜಿನೂ ತಿಂದ. ಅಷ್ಟರಲ್ಲೆಲ್ಲ ಸ್ವಲ್ಪ ಹೊತ್ತು ಆಟ ಆಡಲಿ, ಜೀರ್ಣ ಆಗಲಿ ಅಂತ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಅವನು ಸ್ವಲ್ಪ ಹೊತ್ತೆಲ್ಲ ಜೀರ್ಣ ಆಗಲಿ ಅಂತ ಆಟ ಆಡೋಕ್ಕೆ ಬಿಟ್ಟಿದ್ದೆ. ಅವನೇ ಸೈಕಲ್ ಓಡಿಸ್ಕೊಂಡು ನೂಕೊಂಡು ರಿಪೇರಿ ಮಾಡ್ಕೊಂಡು ಆಟ ಆಡ್ತಾ ಇದ್ದ. ಅಷ್ಟರಲ್ಲಿ ಸ್ನಾನ ಮಾಡಿಸೋಣ, ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಅವನಿಗೂ ಸ್ನಾನ ಮಾಡಿಸಿ. ಯಾರು ಸ್ನಾನ ಮಾಡಿಸಿದ್ದು? ಕ್ರೀಮ್ ಹಾಕ್ತೆ. ಅಣ್ಣ ಅವರು ರೆಡಿ ಆಗೋದೇ ಇಲ್ಲ. ಅವನಿಗೆ ನಾನು ಡರ್ಮಾಂಡ್ಯೂ ಬೇಬಿ ಕ್ರೀಮ್ ಯೂಸ್ ಮಾಡ್ತೀನಿ. ಫುಲ್ ಬಾಡಿಗೆಲ್ಲ ಅದೇನೆ. ಮುಂಚೆ ಹಿಮಾಲಯ ಯೂಸ್ ಮಾಡ್ತಾಯಿದ್ದೆ, ಇವಾಗ ಡರ್ಮಾಂಡ್ಯೂ ಯೂಸ್ ಮಾಡ್ತಾಯಿದ್ದೀನಿ. ಕೈ ಕೆಳಗಡೆ ಕುತ್ತಿಗೆ ಕಿವಿಯಿಂದ ಎಲ್ಲ ಹಾಕಿದ್ರೆ ಮಕ್ಳಿಗೆ ತುಂಬ ಒಳ್ಳೆಯದು ಪೌಡ್ರು. ಮಗಳಿಗೂ ಹಿಂಗೇನಾ? ಅದು ಯಾವ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಮಾಡಿ. ಗುಡ್ ಮಾರ್ನಿಂಗ್. ಇದೆಲ್ಲ ಮುಂಚೆ ಹೇಳ್ಕೊಟ್ಟಿದ್ದೆ ಈ ಥರ ಎಲ್ಲ. ಅದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಅವನಿಗೆ ದೇವರಂದರೆ ತುಂಬ ಇಷ್ಟ. ಸ್ನಾನ ಯಾವತ್ತು ಮಾಡಿದ್ರು ಇದೆಲ್ಲ ಡೈಲಿ ಪ್ರೊಸೀಜರ್, ಒಂದಿನದಲ್ಲ. ಅಷ್ಟರಲ್ಲಿ 11 ಗಂಟೆ ಆಯಿತು. ದೇವ್ರ ಪೂಜೆ ಎಲ್ಲ ಮಾಡಿ ಅವನಿಗೆ ಬೂಸ್ಟ್ ಇಲ್ಲದೆ ಅವ್ನಿಗೆ ಹಾಲು ಕೊಡಲ್ಲ. ಸ್ವಲ್ಪ ಕಪ್ಪು ಬೆಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಹಾಲು ಕೊಡಿಸ್ತೀನಿ. ಒಂದು 10:30 11 ಗಂಟೆ ಹಂಗೆ ಹಾಲೆಲ್ಲ ಕುಡಿದು ಅವ್ರ ಅಜ್ಜಿ ತಾತ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದ. ಊರಿಗೆ ಬಂದಾಗೆಲ್ಲ ಇದೊಂಥರ ಅಜ್ಜಿ ತಾತ ಖುಷಿ ಅಲ್ವಾ. ಅಷ್ಟರಲ್ಲಿ ಮಧ್ಯಾಹ್ನ 1:30 ಆಯಿತು. ಅಷ್ಟೊತ್ತಿಗೆ ಊಟ ಅಂತಿದ್ದ ಅಂತೇಳಿ ಮಜ್ಜಿಗೆ ಅನ್ನ ಮತ್ತು ಮೂಲಂಗಿ ಸಾಂಬಾರು ಮಿಕ್ಸ್ ಮಾಡಿ ಹಾಕ್ಕೊಟ್ಟೆ. ಅವನು ಊಟ ತಿಂಡಿ ಏನು ಬೇಕು ಅವನೇ ಕೇಳ್ತಾನೆ. ಬಗ್ಗು ಉಜ್ಜು ಬಾಯ್ ಒರೆಸ್ಕ. ಊಟ ಮಾಡಿಸಿ ಸ್ವಲ್ಪ ಹೊತ್ತು ಓಡಾಡಿಸಿ ಅಷ್ಟರಲ್ಲಿ 2 ಗಂಟೆ ಆಗ್ತಾಯಿತ್ತು. ಆಲ್ರೆಡಿ ಮಲಗಿಸ್ಬಿಟ್ಟೆ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಮತ್ತು ಲೈಕ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಅರ್ಧ ನೋಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಏನಿದೆ.